ಬೆಂಗಳೂರಲ್ಲಿ ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ಸದ್ದುಗುಂಟೆ ಪಾಳ್ಯದಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಂತಹ ಘಟನೆ ಇದು. ರೋಡ್ ಕಾಮಗಾರಿ ನಡೀತಾ ಇದ್ದ ವೇಳೆ ಕಂಬ ಬಿದ್ದು ದುರಂತ ಸಂಭವಿಸಿದೆ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ. ರಸ್ತೆ ಕಾಮಗಾರಿ ನಡೀತಾ ಇದ್ದ ವೇಳೆ ಜೆಸಿಬಿ ಲೈಟ್ ಕಂಬಕ್ಕೆ ಟಚ್ ಆಗಿದೆ. ಲೈಟ್ ಕಂಬಕ್ಕೆ ತಗಲಿ ಪಕ್ಕದಲ್ಲಿ ಹೋಗ್ತಾ ಇದ್ದಂತ ಮಹಿಳೆಯರ ಮೇಲೆ ಲೈಟ್ ಕಂಬ ಬಿದ್ದಿದೆ. ಸ್ಥಳದಲ್ಲಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ರಸ್ತೆ ಪಕ್ಕದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಮಹಿಳೆಯರು. ಇನ್ನು ರಸ್ತೆ ಕಾಮಗಾರಿ ನಡೀತಾ ಇತ್ತು. ಕಾಮಗಾರಿಯ ಸಂದರ್ಭದಲ್ಲಿ ಅಲ್ಲಿ ಜೆಸಿಬಿ ಕೂಡ ಅಲ್ಲೇ ಇರುತ್ತೆ. ಇನ್ನು ಕಾಮಗಾರಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಕಂಬಕ್ಕೆ ಜೆಸಿಬಿ ಟಚ್ ಆಗಿದೆ. ಇದರಿಂದಾಗಿ ಕಂಬ ಕೆಳಗೆ ಬಿದ್ದಿರುವಂಥದ್ದು. ಇನ್ನು ಆ ರಸ್ತೆಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಂಥ ಇಬ್ಬರು ಮಹಿಳೆಯರೇನಿರ್ತಾರೆ ಆ ಮಹಿಳೆಯರ ಮೇಲೆ ಈ ಕಂಬ ಬಿದ್ದಿರುವಂಥದ್ದು. ಇದರಿಂದಾಗಿ ಇಬ್ಬರು ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಇಬ್ಬರು ಮಹಿಳೆಯರು ಕಂಬ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಏನು ಈ ದುರ್ಘಟನೆ ಯಾವ ರೀತಿಯಾಗಿ ಆಯಿತು ಅಂತ? ಶಮಂತ್, ಇವತ್ತು ರಾತ್ರಿ ವೇಳೆ ರಸ್ತೆ ಕಾಮಗಾರಿ ನಡೆಯುತ್ತಿದ್ದಂತಹ ವೇಳೆಯಲ್ಲಿ ಈ ರೀತಿಯಾದಂತಹ ಒಂದು ದುರಂತ ನಡೆದಿರುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಜೆಸಿಬಿ ಲೈಟ್ ಕಂಬಕ್ಕೆ ತಾಗಿದ್ದ ಹಿನ್ನೆಲೆಯಲ್ಲಿ ಏನು ಕಂಬ ಮಹಿಳೆಯರ ಮೇಲೆ ಬಿದ್ದು ಈ ಘಟನೆ ನಡೆದಿರುವಂತದ್ದು. ಇನ್ನು ಈ ಘಟನೆ ನಡೆದಿರುವಂತದ್ದು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸದ್ಗುಂಟೆ ಪಾಳ್ಯ ಅನ್ನುವಂತಹ ಏರಿಯಾದಲ್ಲಿ ಸದ್ಯಕ್ಕೆ ಈಗ ಆ ಮಹಿಳೆಯರು ಯಾರು ಏನು ಅನ್ನುವಂತಹ ನಿಟ್ಟಿನಲ್ಲಿ ಗುರುತು ಪತ್ತೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಲಾಗ್ತದೆ. ಈಗಾಗಲೇ ಆ ಮಹಿಳೆಯರ ಮೃತದೇಹವನ್ನ ಕೂಡ ಏನು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂತದ್ದು. ಇನ್ನು ಈ ಘಟನೆಯ ಸಂಬಂಧವಾಗಿ ಈಗಾಗಲೇ ಬೈಯಪ್ಪನಹಳ್ಳಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದರೆ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಈಗಾಗಲೇ ರಸ್ತೆ ಕಾಮಗಾರಿ ಏನ್ ನಡೀತಾ ಇತ್ತು ಅದರಿಂದ ನಡೆದಿರುವಂತಹ ಒಂದು ಎಡವಟ್ಟಿನಿಂದ ಈ ಘಟನೆ ನಡೆದಿರುವಂತಹ ಒಂದಷ್ಟು ಅಂಶಗಳು ತಿಳಿದು ಬರ್ತಾ ಇರುವಂತದ್ದು. ಈಗಾಗಲೇ ಬೈಯಪ್ಪನಹಳ್ಳಿ ಪೊಲೀಸರು ಏನು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅವರಿಂದಲೂ ಕೂಡ ಕೂಲಂಕುಷ ಒಂದು ಪರಿಶೀಲನಾ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಶಮಂತ್, ಧನ್ಯವಾದ ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.